ಟಿಪ್ಸನ್ನು ನಿಮಗೆ ತೋರಿಸಬೇಕು ಅಂತ ಅಂದ್ಕೊಂಡಿದ್ದೇನೆ. ಆ್ಯಕ್ಚುಲಿ ನಂದಲ್ಲ ಅದು ಟಿಪ್ಸ್, ಆದರೆ ಏನಂತ ಹೇಳಿದರೆ ನಾನು ಅದನ್ನು ತುಂಬ ಯೂಟ್ಯೂಬ್ನಲ್ಲಿ ಆಮೇಲೆ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ತುಂಬ ನೋಡಿದ್ದೇನೆ, ತುಂಬ ವೈರಲ್ ಆಗಿತ್ತು. ಸೊ ನನಗೂ ಇದನ್ನು ನೋಡುವ, ಟ್ರೈ ಮಾಡುವ, ಆ್ಯಕ್ಚುಲಿ ನಿಮಗೆ ಆನೆಸ್ಟಾಗಿ ರಿವ್ಯೂ ಕೊಡುವ, ಇದು ವರ್ಕ್ ಆಗುತ್ತಾ ಇಲ್ವಾ ಅನ್ನೋದನ್ನು ನೋಡುವ ಅಂತ ಹೇಳಿ ಅಂದ್ಕೊಂಡು ಅದಕ್ಕೆ ಬೇಕಾದಂತೆಲ್ಲ ಒಂದು ಇಂಗ್ರೀಡಿಯೆಂಟ್ಸ್ ಜಾಸ್ತಿ ಏನಿಲ್ಲ, ನಾರ್ಮಲಾಗಿ ಎಲ್ಲ ಮನೆಯಲ್ಲೇ ಸಿಗುವಂಥದ್ದು ಒಂದನ್ನು ನಾನು ಇಟ್ಕೊಂಡು ಬಂದೆ. ಅದನ್ನು ನಾನು ಯೂಸ್ ಮಾಡೋದಿಲ್ಲ ಅದಕ್ಕೋಸ್ಕರ. ಸೊ ಹಾಗಾಗಿ ಅದನ್ನು ಯೂಸ್ ಮಾಡಿ ಅದು ಯಾವ ರೀತಿ ರಿಸಲ್ಟ್ ಕೊಡುತ್ತೆ ಅಥವಾ ಕೊಡುತ್ತಾ ಇಲ್ವಾ ಅನ್ನೋದನ್ನು ನಾನು ಇವತ್ತು ನೋಡ್ಕೊಂಬರುವ. ಸೊ ಅದು ನಿಮ್ಮ ಜೊತೆನೇ ನಾನು ಶೇರ್ ಮಾಡ್ಕೊಳ್ಳುವ ಅಂತ ಅಂದ್ಕೊಂಡಿದ್ದೆ. ಸೊ ಹಾಗಾಗಿ ಈ ವಿಡಿಯೋ ಮಾಡ್ತಾ ಇರುವಂಥದ್ದು. ಸೊ ನೋಡುವ, ನಾನು ನಿಮಗೆ ತೋರಿಸ್ತೇನೆ. ಕಿಚನ್ ಟಿಪ್ಸ್ ಅಂದರೆ ಪಾತ್ರೆ ಪಳಪಳ ಹೊಳೆಯುತ್ತೆ ಅಂತೆಲ್ಲ ತೋರಿಸ್ಕೊಟ್ಟಿದ್ರು. ಸೊ ಅದು ವರ್ಕ್ ಆಗುತ್ತಾ ಆಗೋದಿಲ್ವಾ ಅನ್ನೋದನ್ನು ನಾವು ನೋಡಬೇಕಷ್ಟೇ. ಸೊ ಇದನ್ನು ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲಿಗೆ ನೀವೇನಾದ್ರು ಸಬ್ಸ್ಕ್ರೈಬ್ ಆಗಲಿಲ್ಲ, ಸಬ್ಸ್ಕ್ರೈಬ್ ಆಗದೆ ಈ ನೀವು ವಿಡಿಯೋ ನೋಡ್ತಾ ಇದ್ದೀರಾ ಅಂತ ಹೇಳಿದರೆ ಈಗಲೇ ನೀವು ಸೈಡಲ್ಲಿರೋ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ, ಹಾಗೆ ಅಲ್ಲಿ ಬರೋ ಬೆಲ್ ಬಟನ್ ಪ್ರೆಸ್ ಮಾಡಿ. ಇದರಿಂದ ನಿಮಗೆ ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದರೂ ತಕ್ಷಣ ನೋಟಿಫಿಕೇಷನ್ ಬರುತ್ತೆ. ಹಾಗೆಯೇ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ, ಓಕೆನಾ? ಓಕೆ, ಇವತ್ತು ನಾವು ನೋಡ್ಕೊಂಬರುವ ಅದನ್ನು ಏನು ಕಿಚನ್ ಟಿಪ್ಸ್ ಇದೆಯಲ್ಲ ಅದು ವರ್ಕ್ ಆಗುತ್ತಾ ಇಲ್ವಾ ಅನ್ನೋದನ್ನು ನೋಡ್ಕೊಂಡು ಬರೋಣ. ಸೊ ವಿಡಿಯೋದಲ್ಲಿ ನಾನು ನೋಡಿದ ಪ್ರಕಾರ ಈ ಪೌಂಡ್ಸ್ ಪೌಡ್ರ್ ಇದೆಯಲ್ಲ, ಇದನ್ನು ಹಾಕ್ಕೊಂಡು ಪಾತ್ರೆಯನ್ನು ಎಷ್ಟೇ ಕಲೆಗಳು ಎಲ್ಲ ಇದ್ದರೆ ಅದನ್ನೆಲ್ಲ ತೆಗಿಬೋದು ಅಂತ ತೋರಿಸ್ಕೊಟ್ಟಿದ್ದಾರೆ. ಸೊ ಅದು ನಿಜನಾ ಹೌದಾ ಅಲ್ವಾ ಅನ್ನೋದನ್ನು ನಾವಿವತ್ತು ಒಂದು ಲೈವ್ ನೋಡೋಣ, ಡೆಮೋ ನೋಡೋಣ ಅಂತ ಹೇಳಿ. ಸೊ ಇದನ್ನು ಹಾಕ್ಕೊಂಡು ಯಾವ ರೀತಿ ನಾವು ಒಂದು ಪಾತ್ರೆಯನ್ನು ಕ್ಲೀನ್ ಮಾಡ್ಬೋದು ಅನ್ನೋದನ್ನು ನೋಡೋಣ. ನಂಗೆ ಗೊತ್ತಿಲ್ಲ, ಆ್ಯಕ್ಚುಲಿ ನಾನು ಟ್ರೈ ಮಾಡ್ತಾ ಇದ್ದೀನಿ, ಬನ್ನಿ ರಿಸಲ್ಟ್ ಓಕೆನಾ ಅಂತ. ಸೊ ನಾನಿಲ್ಲಿ ನೀರನ್ನು ಇಟ್ಟಿದ್ದೇನೆ, ಗ್ಯಾಸ್ ಆನ್ ಮಾಡ್ತಾ ಇದ್ದೀನಿ, ನೀರು ಇಟ್ಟಿದ್ದೇನೆ. ಇದು ಸ್ವಲ್ಪ ನೀರು ಕುದಿಬೇಕು. ನಾವು ಸ್ವಲ್ಪ ನೀರನ್ನು ಬಿಸಿ ಮಾಡಿ ಸ್ವಲ್ಪ ಕುದಿಸ್ಕೊಳ್ಳೋಣ. ಅದಕ್ಕೆ ನಾವೊಂದು ನೆಕ್ಸ್ಟ್ ಬಂದುಬಿಟ್ಟು ಒಂದು ಐಟಮ್ ಅಂತಲೇ ಹೇಳ್ಬೋದು. ಅಂದರೆ ಏನಿಲ್ಲ, ಮನೆಯಲ್ಲಿ ನಾವು ಟೀ ಮಾಡುವಾಗ ಏನು ಹಾಕ್ತೇವೆ, ಚಹಾ ಹುಡಿ ಹಾಕ್ತೇವೆ. ಸೊ ನೀರು ಬಿಸಿ ಆದ ನಂತರ ಸ್ವಲ್ಪ ಕುದಿ ಬಂದ ನಂತರ ನಾವು ಅದಕ್ಕೆ ಚಹಾ ಹುಡಿ ಹಾಕ್ತಾ ಇದ್ದೀವಿ. ನೋಡಿ, ನೀರು ಬಿಸಿ ಆಗಿದೆ, ಕುದಿ ಬರ್ತಾ ಇದೆ, ಕಾಣ್ಬೋದು ನೀವು, ಕುದಿ ಬರ್ತಾ ಇದೆ. ಸೊ ಇದು ಚೆನ್ನಾಗಿ ಕುದಿ ಬರಬೇಕು. ಕುದಿ ಬಂದ ನಂತರ ನಾವು ಇದಕ್ಕೆ ಒಂದು 2 ಟೇಬಲ್ ಸ್ಪೂನ್ನಷ್ಟು ಚಹಾ ಹುಡಿಯನ್ನು ಆ್ಯಡ್ ಮಾಡೋಣ. ಸೊ ನಾನಿವಾಗ ಇಲ್ಲಿ 2 ಟೇಬಲ್ ಸ್ಪೂನ್ನಷ್ಟು ಚಹಾ ಹುಡಿಯನ್ನು ಹಾಕ್ತಾ ಇದ್ದೀನಿ. ಹಾಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು. ಓಕೆ, ಚೆನ್ನಾಗಿ ಕುದಿ ಬರಬೇಕು, ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ. ಈ ಥರ ಚೆನ್ನಾಗಿ ಕುದಿ ಬರಬೇಕಿದು. ನೋಡಿ ಹೇಗೆ ಕುದಿ ಬರ್ತಾ ಇದೆ ಅಂತ, ಕುದಿಸ್ಕೋಬೇಕು ಅಷ್ಟು ಚೆನ್ನಾಗಿ ನಾವು. ಸೊ ನಾನು ಗ್ಯಾಸ್ ಸ್ವಲ್ಪ ಸ್ಲೋ ಇಡ್ತೇನೆ, ಇದರೆಲ್ಲ ಕೆಳಗೆ ಬಿದ್ದುಬಿಡುತ್ತೆ ಅದಕ್ಕೆ. ಸೊ ಇವಾಗ ನೋಡಿ, ನಾನಿದು ಮಾರ್ಕೆಟಿಂದ ತಂದದ್ದು ಪೌಂಡ್ಸ್. ಓಕೆ, ಇದನ್ನು ಹಾಕ್ಕೊಂಡು ಪಾತ್ರೆಯನ್ನು ಕ್ಲೀನ್ ಮಾಡ್ಬೋದು ಅಂತ ತೋರಿಸ್ತಾ ಇದ್ದಾರೆ ವಿಡಿಯೋಗಳಲ್ಲಿ. ಸೊ ಹೌದಾ, ವರ್ಕ್ ಆಗುತ್ತಾ ಅನ್ನೋದನ್ನು ನೋಡೋಣ. ಓಕೆ, ಸೊ ನಾನಿದನ್ನು ಹಾಕ್ತಾ ಇದ್ದೀನಿ. ಏನು ಇದರಲ್ಲಿ ಕ್ಲೀನ್ ಆಗುತ್ತೆ ಅಂತೇಳಿ ನಂಗೆ ಗೊತ್ತಿಲ್ಲ, ಆದರೆ ನೋಡುವ, ಟ್ರೈ ಮಾಡುವ ಆಗುತ್ತಾ ಇಲ್ವಾ ಅಂತ. ಸೊ ನಾನು ಇದಕ್ಕೆ ಹಾಕ್ತಾ ಇದ್ದೀನಿ. ಸೊ ಮಿಕ್ಸ್ ಮಾಡೋಣ. ಇನ್ನೂ ಸ್ವಲ್ಪ ಹಾಕುವ ಅಂತ ಅನಿಸ್ತು ನನಗೆ, ಸ್ವಲ್ಪ ಕಮ್ಮಿ ಆಗಿತ್ತು. ನೋಡು, ಸ್ವಲ್ಪ ಹಾಕುವ. ಸಾಕಾಗ್ಬೋದೇನೋ. ಸೊ ಇದನ್ನು ನಾವು ಸ್ವಲ್ಪ ಕುದಿಸ್ಕೊಳ್ಳೋಣ.
ಈ ಮಿಶ್ರಣವನ್ನು ಪಾತ್ರೆಗೆ ಹಾಕಿ ನಾವು ಪಾತ್ರೆಯನ್ನು ಕ್ಲೀನ್ ಮಾಡುವಂಥದ್ದಂತೆ. ಸೊ ವರ್ಕ್ ಆಗುತ್ತಾ ಅಂತ ನೋಡುವ ನಾವು, ಓಕೆನಾ. ಸೊ ಅಲ್ಲಿ ನೋಡಿ ಚೆನ್ನಾಗಿ ಕುದಿ ಬರ್ತಾ ಇದೆ, ಚೆನ್ನಾಗಿ ಕುದಿ ಬರಬೇಕು. ನೋಡಿ ನೀವು ನೋಡ್ಬೋದು ಚೆನ್ನಾಗಿ ಕುದಿ ಬರ್ತಾ ಇದೆ. ಇದನ್ನು ಇವಾಗ ಗ್ಯಾಸ್ ಆಫ್ ಮಾಡಿ ಸ್ವಲ್ಪ ಹೊತ್ತು ನಾವು ಹಾಗೆ ಬಿಡಬೇಕಾಗುತ್ತೆ. ನೋಡಿ ಇದು ಹಾಲು ಹಾಕಿದ ಥರ ಕಾಣ್ತಾ ಇದೆ, ಹಾಲು ಹಾಕೊಂಡ ಥರ. ಸೊ ನೋಡ್ಬೋದು ನೀವು, ಹಾಲು ಹಾಕಿ ನಾವು ಕುದಿಸ್ತೇವಲ್ಲ ಆ ಥರ ನಿಮಗೆ ಕಲರ್ ಬಂದಿದೆ, ಸ್ವಲ್ಪ ಲೈಟಾಗಿ. ಯಾಕಂದರೆ ನಾನು ಸ್ವಲ್ಪ ಹಾಕಿದೆ, ತುಂಬ ಹಾಕಿದರೆ ಬರ್ಬೋದೋ ಏನೋ ಕಲರ್ ಬಿಡಿ ಬಿಡಿ. ಸೊ ನೋಡ್ಬೋದು ನೀವಿಲ್ಲಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿ ಕುದೀತಾ ಇದೆ. ಸೊ ಇದನ್ನು ನಾವು ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ ಈಗ. ಸೊ ಸ್ವಲ್ಪ ಹೊತ್ತು ಹಾಗೆ ಇಡಬೇಕಾಗುತ್ತೆ, ಸ್ವಲ್ಪ ಹೊತ್ತು ಇಡುವ ನಾವು. ಆಮೇಲೆ ಇದನ್ನು ನಾನು ನಿಮಗೊಂದು ಪಾತ್ರೆ ತೋರಿಸ್ತೇನೆ, ಅದು ನೀವು ನೋಡು ಇರ್ಬೋದು. ಆ ಪಾತ್ರೆ ಕೂಡ ಎಲ್ಲ ತಿಂಡಿಗಳನ್ನು ಫ್ರೈ ಮಾಡಿ 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 ಕಪ್ಪಗಾಗೋಗಿದೆ ಅದು. ಸೊ ಅದನ್ನು ಕ್ಲೀನ್ ಮಾಡಲಿಕ್ಕೆ ಆಗುತ್ತಾ ಅಂತ ನೋಡುವ ನಾವು, ಓಕೆನಾ. ಸೊ ನೀವು ನೋಡ್ಬೋದು ಇಲ್ಲಿ ಪಾತ್ರೆ ಹೇಗಿದೆ ಅಂತ. ಎಲ್ಲ ಎಣ್ಣೆಯಲ್ಲೆಲ್ಲ ಫ್ರೈ ಮಾಡಿ ಎಲ್ಲ ನಿಮಗೆ ಕಪ್ಪಗಾಗೋಗಿದೆ. ನೋಡಿ ಹೇಗಾಗಿದೆ ಅಂತೇಳಿ. ಸೊ ಇದರ ಮೇಲೆ ನಾವು ಟ್ರೈ ಮಾಡೋಣ, ನಿಜವಾಗ್ಲೂ ವರ್ಕ್ ಆಗುತ್ತಾ ಅಂತ ನೋಡಬೇಕು ನಮಗೆ. ಸೊ ಅದಕ್ಕೋಸ್ಕರ ಇದರ ಮೇಲೆ ವರ್ಕ್ ಆಗುತ್ತಾ ಅಂತ ನೋಡುವ ನಾವು, ಓಕೆನಾ. ಸೊ ಮೊದಲಿಗೆ ನಾನಿಲ್ಲಿ ಇದನ್ನು ನಾವು ರೆಡಿ ಮಾಡಿರುವಂತಹ ನೋಡಿ ಇದನ್ನು ನಾನು ತಗೊಳ್ತೇನೆ, ಸ್ವಲ್ಪ ತಗೊಂಡು ಹೀಗೆ ಹಾಕ್ತಾ ಇದೆ ನೋಡಿ. ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಇದು ವರ್ಕ್ ಆಗುತ್ತಾ ಇಲ್ವಾ ಅಂತೇಳಿ, ಬಟ್ ಒಂದು ಟ್ರೈ ಮಾಡುವ. ಹೋಗುತ್ತೆ, ಸ್ವಲ್ಪ ಸ್ವಲ್ಪ ಹೋಗ್ತಾ ಇದೆ. ಆದರೆ ಹಾಕಿದ ತಕ್ಷಣ ಹೋಗೋದಿಲ್ಲ ಇದು. ಸ್ವಲ್ಪ ನೋಡಿ ಸ್ವಲ್ಪ ಸ್ವಲ್ಪ ಹೋಗ್ತಾ ಇದೆ, ನೋಡ್ಬೋದು ನೋಡಿ ಹೋಗ್ತಾ ಇದೆ. ಆ್ಯಕ್ಚುಲಿ ನಾನು ಇದು ನಾರ್ಮಲಾಗಿ ವಾಶ್ ಮಾಡುವಾಗ ಹೋಗ್ತಾ ಇರಲಿಲ್ಲ, ಹೋಗುತ್ತೆ. ಬಟ್ ನಿಮಗೆ ಟೈಮ್ ತಗೊಳುತ್ತೆ, ಅಷ್ಟು ಬೇಗ ಅಂತೂ ಹೋಗೋದೇ ಇಲ್ಲ. ನನ್ನ ಅಂದಾಜು ಪ್ರಕಾರ ಸ್ವಲ್ಪ ಹೊತ್ತು ಹಾಕಿ ಇಡಬೇಕು ಅಂತ ಕಾಣುತ್ತೆ. ಅದಕ್ಕೆ ನೋಡಿ ಹಾಕಿ ಇಡುವ ನಾವು ಸ್ವಲ್ಪ, ಓಕೆನಾ. ಇದಕ್ಕೆಲ್ಲ ಈ ಥರ ಹಾಕೊಂಡಿಡುವ. ಒಂದು 5 ನಿಮಿಷ ಆದ ನಂತರ ನಾವು ಚೆಕ್ ಮಾಡುವ, ಓಕೆ. ನೋಡುವ ವರ್ಕ್ ಆಗುತ್ತಾ ಇಲ್ವಾ ಅಂತ ಹೇಳಿ. ಸೊ ನಾನಿದು ಹೀಗೆ ಒಂದು 5 ನಿಮಿಷ ಇಡ್ತೇನೆ, ಓಕೆ. ಸೊ ಒಂದು 5 ನಿಮಿಷ ಆಗಿದೆ, ನೋಡುವ ಇದು ವರ್ಕ್ ಆಗುತ್ತಾ ಇಲ್ವಾ ಅಂತ ಹೇಳಿ. ಅಷ್ಟೇನು ಹೋಗಲಿಲ್ಲ, ನನಗೆ ಇದು ಹೋಗುತ್ತೆ ಅಂತ ಅನಿಸೋದು ಇಲ್ಲ. ಅಷ್ಟಿದೆ ಇದರಲ್ಲಿ, ಆದರೂ ಹೋಗುತ್ತೆ ಅಂತ ಅನಿಸೋದಿಲ್ಲ ನನಗೆ. ಬಟ್ ಆದರೂ ಟ್ರೈ ಮಾಡುವ ಅಂತ. ಈ ಕಡೆ ಸ್ವಲ್ಪ ಹೋಗ್ತಾ ಬಂತು, ನೋಡ್ಬೋದು ನಾವು, ಹೋಗ್ತಾ ಬಂತು. ನೋಡಿ ಹೋಯಿತು ಸ್ವಲ್ಪ. ನಾರ್ಮಲಾಗಿ ವಾಶ್ ಮಾಡುವಾಗ ಹೋಗ್ತಿರಲಿಲ್ಲ ಇದು, ಬಟ್ ಹಾಕಿ ಇರಬೇಕು ಏನೋ ಅಂತ ಗೊತ್ತಿಲ್ಲ ನನಗೆ, ಓಕೆನಾ. ಇವಾಗ ತಿಕ್ಕುವಾಗ ಹೋಗ್ತಾ ಉಂಟು. ಆ್ಯಕ್ಚುಲಿ ಕ್ಲೀನ್ ಆಗ್ಬೋದು ಮೇ ಬಿ. ನಾನೊಮ್ಮೆ ಟ್ರೈ ಮಾಡಿ ನೋಡ್ತೇನೆ ಆಯಿತಾ, ಹೋಗುತ್ತಾ ಅಂತೇಳಿ. ಹೋಗುತ್ತೇನೋ ಅನಿಸುತ್ತೆ. ಹೋಯಿತು ನೋಡಿ, ಕಂಪೇರ್ ಮಾಡಿದರೆ ಈಗಿತ್ತು, ಇವಾಗ ಇಲ್ಲಿ ನೋಡಿ ಎಲ್ಲ ಹೋಗಿದೆ.
ಅದೇ ತುಂಬ ಕ್ಲೀನಾಗಿ ಹಾಕಿದ ತಕ್ಷಣ ಹೋಗುತ್ತೆ ಅಂತ ತೋರಿಸ್ತಾರಲ್ಲ, ಅದು ತುಂಬ ಸುಳ್ಳು. ಹಾಕಿದ ತಕ್ಷಣ ಹೋಗಲ್ಲ, ಈ ಥರ ತಿಕ್ಕೋಬೇಕಾಗುತ್ತೆ. ತಿಕ್ಕಿದ್ರೆ ಮಾತ್ರ ಹೋಗುತ್ತೆ ನೋಡಿ. ಸ್ವಲ್ಪ ಎಫರ್ಟ್ ಹಾಕಬೇಕು ಇದಕ್ಕೆ, ಇಲ್ಲಿದ್ರೆ ಹೋಗೋದಿಲ್ಲ. ಸುಮ್ಮನೆ ಎಲ್ಲ ತೋರಿಸ್ತಾರೆ ಹಾಕಿದ ತಕ್ಷಣ ಹೋಗುತ್ತೆ ಅಂಥೇಳಿ, ಅದೆಲ್ಲ ಸುಮ್ಮನೆ. ಸೊ ನೋಡ್ಬೋದಲ್ಲ ನೀವು, ಹಾಕಿದ ತಕ್ಷಣ ಹೋಗುತ್ತೆ ಅಂತ ಹೇಳ್ತಾರೆ, ಬಟ್ ಹೋಗುತ್ತೆ, ಹಾಕಿದ ತಕ್ಷಣ ಹೋಗೋದಿಲ್ಲ. ಈ ಥರ ಎಫೆಕ್ಟ್ ಹಾಕಿ ತಿಕ್ಕಬೇಕು, ತಿಕ್ಕಿದ್ರೆ ಮಾತ್ರ ಹೋಗುತ್ತೆ ನೋಡಿ, ಇಲ್ದಿದ್ರೆ ಹೋಗಲ್ಲ. ಓಕೆ, ನಾನು ಇದನ್ನು ಸ್ವಲ್ಪ ಕ್ಲೀನ್ ಮಾಡಿ ಮತ್ತೆ ನಿಮಗೆ ತೋರಿಸ್ತೇನೆ, ಓಕೆನಾ? ಸೊ ನೋಡಿ ಎಷ್ಟು ಹೋಯಿತು. ಆದರೆ ನಾನು ಹೇಳೋದಾದರೆ ಈ ಒಂದು ಮೆಥಡನ್ನು ನಾನು ಯೂಸ್ ಮಾಡಿದ್ರಿಂದ ಇದು ಹೋಗಿದೆ ಅಂತ ನಾನು ಹೇಳೋದಿಲ್ಲ. ಯಾಕಂತ ಹೇಳಿದ್ರೆ ಇಲ್ಲಿ ನಾನು ಅಷ್ಟು ತಿಕ್ಕಿದ್ರೂ ಹೋಗಲಿಲ್ಲ, ಆಯಿತಾ? ಸೊ ತಿಕ್ಕಿದ್ರು ಕೂಡ ಇದು ಯಾವುದು ಕೂಡ ಹೋಗಲಿಲ್ಲ. ಸೊ ಆ ಕಾರಣ ಹಾಗಾಗಿ ನಾನು ಹೇಳೋದಾದರೆ ಇದು ನಾನು ತುಂಬ ಎಫರ್ಟ್ ಹಾಕಿ ತಿಕ್ಕಿದ್ರಿಂದ ಹೋಯಿತು ಅಂತ ಹೇಳ್ತೇನೆ ನಾನು. ಅದೆಲ್ಲ ಸುಮ್ಮನೆ, ಆ ಟಿಪ್ಸ್ ಎಲ್ಲ ಪೌಡರ್ ಹಾಕಿದ ತಕ್ಷಣ ಎಲ್ಲ ಹೋಗುತ್ತೆ ಅಂತ ಹೇಳೋದೆಲ್ಲ ಸುಮ್ಮನೆ ನನ್ನ ಪ್ರಕಾರ. ಸೊ ನೀವು ಬೇಕಾದರೆ ಮನೆಯಲ್ಲಿ ಯೂಸ್ ಮಾಡಿ ಟ್ರೈ ಮಾಡಿ ಒಮ್ಮೆ ನೋಡಿ ಹೌದಾ ಅಲ್ವಾ ಅಂತೇಳಿ. ಆ ರೀತಿ ಮೆಥಡ್ ಯೂಸ್ ಮಾಡೋದ್ರಿಂದ ನಿಮ್ಗೆ ಇದೆಲ್ಲ ಹೋಗೋದಿಲ್ಲ ಸುಮ್ಮನೆ. ಸೊ ನೋಡಿದ್ರಲ್ಲ ನೀವು, ಅದೆಲ್ಲ ಸುಮ್ಮನೆ, ನನ್ನ ಪ್ರಕಾರ ಸುಮ್ಮನೆ ಅಂತ ಹೇಳ್ಬೋದು. ನಾನು ಎಫರ್ಟ್ ಹಾಕಿ ತಿಕ್ಕಿದ್ರಿಂದ ಅದು ಸ್ವಲ್ಪ ಕ್ಲೀನ್ ಆಯಿತು ಅಂತ ಹೇಳ್ಬೋದು. ನಾನು ತಿಕ್ಕಿ ಕೈಯೆಲ್ಲ ನೋವಾಗೋಯ್ತು ನನಗೆ, ನಿಜವಾಗ್ಲೂ ಆ ಸ್ಟೇನೂಲಲ್ಲಿ ಯೂಸ್ ಮಾಡೋದು ಅಂತೇಳಿ ತುಂಬಾ ಕಷ್ಟ. ಎಲ್ಲ ಕೈಯೂ ನೋವಾಗೋಯ್ತು ನನಗೆ. ಪೌಡರ್ ಹಾಕೋದ್ರಿಂದ, ಚಹಾ ಹುಡಿ ಹಾಕಿ ಬ್ಲ್ಯಾಕ್ ಟೀ ಮಾಡಿ ಅದಕ್ಕೆ ಪೌಡರ್ ಹಾಕೋದ್ರಿಂದ, ಅಂದರೆ ಪಾಂಡ್ಸ್ ಪೌಡರ್ ಹಾಕಿರುವಂಥದ್ದು ನಾನು, ಆ ಪೌಡರ್ ಹಾಕಿದ್ರಿಂದ ಹೋಗ್ತದೆ, ಕ್ಲೀನ್ ಆಗ್ತದೆ. ಅದು ಸುಮ್ಮನೆ ಹೋಗೋದಿಲ್ಲ. ಬೇಕಿದ್ರೆ ನೀವು ಸರ್ಫ್ ಹಾಕಿ ಆ ಥರ ಇಟ್ಟು ತಿಕ್ಬೋದು. ಆದರೆ ನಿಮ್ಗೆ ಇದೆಲ್ಲ ಸುಮ್ಮನೆ ಒಂದು ವೈರಲ್ ಆಗಲಿಕ್ಕೋಸ್ಕರ ಈ ಥರ ವೀಡಿಯೋಸ್ ಎಲ್ಲ ಕೊಡ್ತಾರೆ, ನೋಡ್ಬೋದು. ನನ್ನ ಪ್ರಕಾರ ಇದು ಏನು ಅಷ್ಟೊಂದು ವರ್ಕ್ ಆಗೋದಿಲ್ಲ, ಫ್ಲಾಪ್ ಅಂತಲೇ ಹೇಳ್ಬೋದು. ಸುಮ್ಮನೆ ಹಾಗೆಲ್ಲ ಏನಾದರೂ ಅಷ್ಟು ನಿಮಗೆ ಏನಾದರೂ ಪಾತ್ರೆ ತಿಕ್ಕಿದ್ರೆ ಹೋಗ್ತದೆ ಅಂತಿದ್ದರೆ ಬೇರೆಲ್ಲ ಆಗ್ಬೋದಿತ್ತು. ಸೊ ಹಾಗಾಗಿ ನನಗೆ ಅದು ಬೆಸ್ಟ್. ಅದೆಲ್ಲ ಫ್ಲಾಪು, ಅದು ಸುಮ್ಮನೆ ಸುಳ್ಳು ಅಂತ ಅನಿಸುತ್ತೆ ನನಗೆ. ಸೊ ನಿಮಗೆ ಏನು ಅನಿಸುತ್ತೆ ಅನ್ನೋದನ್ನು ನೀವು ನನಗೆ ಕಮೆಂಟ್ ಮಾಡಿ ತಿಳಿಸಿ, ಓಕೆನಾ? ಹಾಗೆ ನೀವು ಬೇಕಾದರೆ ಮನೇಲಿ ಟ್ರೈ ಮಾಡಿ. ಇದು ನಿಮಗೆ 100% ನಿಮಗೆ ಸಕ್ಸಸ್ ಅಂತೂ ಆಗಲ್ಲ, ಫ್ಲಾಪ್ ಆಗುತ್ತೆ. ನಾನು ಟ್ರೈ ಮಾಡಿದೆ, ಸೊ ನನಗೆ ರಿಸಲ್ಟ್ ಬಂದುಬಿಟ್ಟು ಫ್ಲಾಪಿಗೆ ಸಿಕ್ಕಿರುವಂಥದ್ದು. ಸೊ ನೀವು ಟ್ರೈ ಮಾಡಿ, ಓಕೆನಾ? ಹಾಗೆ ನೀವು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೈಡಲ್ಲಿ ಬರುವಂತಹ ಬೆಲ್ ಬಟನ್ ಪ್ರೆಸ್ ಮಾಡಿ. ಇದರಿಂದ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದರೂ ನಿಮಗೆ ತಕ್ಷಣ ನೋಟಿಫಿಕೇಷನ್ ಬರುತ್ತೆ. ಹಾಗೆ ನಿಮಗೇನಾದರೂ ನನಗೆ ಹೇಳಬೇಕು ಅಂತಿದ್ದರೆ ನೀವು ಕಮೆಂಟ್ ಮಾಡಿ ತಿಳಿಸ್ಬೋದು, ಓಕೆನಾ?